ಹಾಯ್, ಇವತ್ತೊಂದು ಹೆಲ್ದಿಯಾಗಿರೋಂತಹ ಹೆಸ್ರುಕಾಳು ಮೊಳಕೆ ಕಾಳ್ದು ಪಲ್ಯ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಬರೀ ಪಲ್ಯವನ್ನು ಮಾಡಿಟ್ಕೊಂಡ್ರೆ ಸಾಕು. ನಾವು ಹಾಗೇ ಊಟಕ್ಕೆ ಸೈಡ್ಸ್ ಆಗಿಯೂ ಉಪಯೋಗಿಸ್ಕೋಬೋದು. ಇಲ್ಲಾಂದರೆ ಜಸ್ಟ್ ಚಪಾತಿ ಆ ಥರದಕ್ಕೆ ಏನಾದ್ರೂ ರೊಟ್ಟಿ ಪಲ್ಯ ಆಗಿ ಕೂಡ ಯೂಸ್ ಮಾಡ್ಕೋಬೋದು. ಹೆಸ್ರುಕಾಳು ಜೊತೆಗೆ ಹೆಸ್ರುಕಾಳು ಮೊಳಕೆ ಕಾಳು ಜೊತೆಗೆ ಹೀರೆಕಾಯಿನೂ ಹಾಕೋಣ. ಹೀರೆಕಾಯಿನೂ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಹೀರೆಕಾಯಿನ ಒಂದೆರಡು ತೊಗೊಂಡಿನಿ ದೊಡ್ಡದನ್ನ. ಅದನ್ನು ಈ ಥರ ಮೇಲಿನ ಸಿಪ್ಪೆ ಎಲ್ಲ ತೆಗೆದು ತೊಳೆದು ಇಟ್ಕೊಂಡಿದ್ದೀನಿ. ನೋಡಿ, ಇದನ್ನು ಈ ಥರ ಚಿಕ್ಕ ಚಿಕ್ಕದಾಗಿ ಹೆಚ್ಚೋಣ. ಚಿಕ್ಕದಾಗಿ ಹೆಚ್ಚೋದ್ರಿಂದ ಒಗ್ಗರಣೆಯಲ್ಲಿ ಚೆನ್ನಾಗಿ ಬೇಯುತ್ತೆ. ನಾವು ಇದನ್ನು ಕುಕ್ಕರಲ್ಲಿ ಏನೂ ಹಾಕಿ ಬೇಯಿಸ್ತಾ ಇಲ್ಲ, ಜಸ್ಟ್ ಒಗ್ಗರಣೆಯಲ್ಲೇ ಬೇಯೋದ್ರಿಂದ ತುಂಬ ಚಿಕ್ಕದಾಗಿ ಹೆಚ್ಚಿಟ್ಕೋಬೇಕು. ಅದು ಪೀಸು ಚಿಕ್ಕದಾಗಿ ಬರಬೇಕು. ಇಲ್ಲ ಅಂತಂದರೆ ಬಲ್ತಿರೋದಾಗಿರಬಾರ್ದು ಮತ್ತು ಎಳೆದಾಗಿರಬೇಕು. ಬಲ್ತಿರೋದಾದರೆ ಬೆಂದ ಮೇಲೂ ಕೂಡ ಸಿಪ್ಪೆ ಹಾಗೆ ಸಿಗುತ್ತೆ. ತುಂಬ ಚಿಕ್ಕದಾಗಿ ಹೆಚ್ಚಿಟ್ಕೊಳ್ಳೋಣ. ನಮ್ಗೆ ಎಷ್ಟು ಚಿಕ್ಕದು ಹೆಚ್ಚೋಕ್ಕಾಗುತ್ತೆ ಅಷ್ಟು ಹೆಚ್ಚಿಟ್ಕೊಂಡ್ರೆ ತುಂಬ ಒಳ್ಳೆಯದು. ನೋಡಿ, ಹೆಚ್ಚೆಲ್ಲ ಇಟ್ಕೊಂಡಿದ್ದೀನಿ ರೆಡಿ ಮಾಡಿ. ಒಗ್ಗರಣೆಗೆ ಸ್ವಲ್ಪ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಆಮೇಲೆ ಒಂದು 2 ಈರುಳ್ಳಿ, ಅದನ್ನು ಕೂಡ ಚಿಕ್ಕದಾಗಿ ಹೆಚ್ಕೋಬೇಕು. ಹಾಗೆಯೇ ಹೆಸರು ಕಾಳನ್ನ ಒಂದಿನ ನೆನೆಸಿ ನೆಕ್ಸ್ಟ್ ಡೇ ನೀರು ಚೆಲ್ಲಿಟ್ರೆ ಈ ಥರ ಮೊಳಕೆ ಬರುತ್ತೆ. ತುಂಬ ಚಿಕ್ಕದಾಗಿ ಮೊಳಕೆ ಬಂದಾಗಲೂ ಮಾಡ್ಬೋದು, ಇಲ್ಲ ದೊಡ್ಡದಾಗಿ ಮೊಳಕೆ ಬಂದಾಗಲೂ ಮಾಡ್ಬೋದು. ನಾನು ಸ್ವಲ್ಪ ಜಾಸ್ತಿನೇ ಮೊಳಕೆ ಬಂದಿದೆ. ಸೊ ಮೊಳಕೆ ಒಂದೊಂದು ಸಲ ಬರೋದೇ ಇಲ್ಲ, ಒಂದೊಂದು ಸಲ ತುಂಬ ಚೆನ್ನಾಗಿ ಬರುತ್ತೆ. ಈ ಸಲ ತುಂಬ ಚೆನ್ನಾಗಿ ಬಂದಿದೆ. ನೋಡಿ, ಅದನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡು ಸ್ಟವ್ ಹಚ್ಚಿ ಸ್ಟವ್ ಮೇಲೆ ಒಂದು ದೊಡ್ಡದು ಬಾಣಲೆ ಇಟ್ಟು ಅದಕ್ಕೆ ಎಷ್ಟು ಒಗ್ಗರಣೆ ಬೇಕಷ್ಟು ಎಣ್ಣೆ ಹಾಕಿ ಸ್ವಲ್ಪ ಸಾಸಿವೆ ಹಾಕಿ, ಸಾಸಿವೆ ಸಿಡಿದ ಮೇಲೆ ಕರ್ಬೇವಿನ ಸೊಪ್ಪು ಸ್ವಲ್ಪ ಫ್ರೈ ಆದಮೇಲೆ ಈ ಥರ ಬೆಳ್ಳುಳ್ಳಿನ ಜಜ್ಜಿ ಇಟ್ಕೊಂಡಿದ್ದೀನಿ ಕುಟಾಣಿಲಿ. ಅದನ್ನು ಕೂಡ ಒಗ್ಗರಣೆಗೆ ಸೇರಿಸೋಣ. ಅದನ್ನು ಕೂಡ ಒಗ್ಗರಣೆಗೆ ಸೇರಿಸಿ ಅದನ್ನು ಸ್ವಲ್ಪ ಫ್ರೈ ಮಾಡಬೇಕು. ಎಣ್ಣೆಲಿ ಬೆಳ್ಳುಳ್ಳಿ ಫ್ರೈ ಆದರೆ ಅದು ತಿನ್ನಬೇಕಾದ್ರೆ ಒಂಥರ ಕ್ರಂಚಿಯಾಗಿ ಸಿಗುತ್ತೆ, ತುಂಬ ಚೆನ್ನಾಗಿರುತ್ತೆ ಪಲ್ಯದಲ್ಲಿ. ಹಂಗಾಗಿ ಅದನ್ನು ಸ್ವಲ್ಪ ಫ್ರೈ ಮಾಡಿಕೊಂಡು ಆಮೇಲೆ ಅದನ್ನು ಸ್ವಲ್ಪ ಫ್ರೈ ಆಗಿದೆ ಅಂತ ಅನ್ನಿಸ್ದಾಗ ಏನು ಹೆಚ್ಚಿಟ್ಕೊಂಡಿದ್ವಲ್ವ ಈರುಳ್ಳಿ, ನಾವು 2 ಈರುಳ್ಳಿನ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ವಲ್ಲ ಅದನ್ನು ಸೇರಿಸೋಣ. ಇದನ್ನು ಕೂಡ ಸ್ಲೈಸಾಗಿ ಬೇಡ, ಸ್ವಲ್ಪ ಎಷ್ಟು ಚಿಕ್ಕದಾಗುತ್ತೆ ಅಷ್ಟು ಚಿಕ್ಕದಾಗಿ ಹೆಚ್ಕೊಂಡ್ರೆ ಪಲ್ಯಕ್ಕೆ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಅದನ್ನು ಸೇರಿಸ್ಕೊಂಡು ಒಗ್ಗರಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡೋಣ. ಇದೆಲ್ಲ ಒಂದು ರೌಂಡು ಫ್ರೈ ಆಗ್ತಾ ಇದೆ ಇನ್ನೇನು ಅಂತ ಅಂದಾಗ ಅಷ್ಟರಲ್ಲಿ ನಾವು ಅಲ್ಲಿ ಮೊಳಕೆ ಕಾಳನ್ನ ತೊಳೆದು ರೆಡಿ ಮಾಡಿ ಇಟ್ಕೊಂಡಿದ್ವಿ. ಆ ಮೊಳಕೆ ಕಾಳನ್ನು ಕೂಡ ಇದು ಈರುಳ್ಳಿ ಫ್ರೈ ಆದಮೇಲೆ ಎಣ್ಣೆಗೆ ಸೇರಿಸೋಣ. ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಫ್ರೈ ಆದಮೇಲೆ ನೋಡ್ಕೊಂಡು ಸೇರಿಸ್ಬೇಕು, ಇಲ್ಲಾಂದರೆ ಈರುಳ್ಳಿ ಹಾಗೆ ಹಸಿ ಉಳ್ಕೊಬಿಡುತ್ತೆ. ಮೊಳಕೆ ಕಾಳನ್ನ ಫಸ್ಟ್ ಸೇರಿಸೋಣ, ಆಮೇಲೆ ಹೀರೆಕಾಯಿನ ಸೇರಿಸೋಣ. ಮೊಳಕೆ ಕಾಳು ಸ್ವಲ್ಪ ಒಗ್ಗರಣೆಯಲ್ಲಿ ಸ್ವಲ್ಪ ಬೆಂದರೆ ಚೆನ್ನಾಗಿರುತ್ತೆ, ತುಂಬ ಏನು ಬೇಯೋದು ಬೇಡ. ಇದೊಂದು ಸ್ವಲ್ಪ ಹಾಕಿ ಅದನ್ನೊಂದು ಸ್ವಲ್ಪ 1-2 ಸಲ ಆ ಕಡೆ ಈ ಕಡೆ ಕೈ ಆಡಿಸಿ 1-2 ನಿಮಿಷ ಬಿಟ್ಟು ಆಮೇಲೆ ಹೀರೆಕಾಯಿನೂ ಕೂಡ ಸೇರಿಸ್ಬೇಕಾಗುತ್ತೆ. ಏಕೆಂದರೆ ಎರಡೂ ಒಗ್ಗರಣೆಯಲ್ಲೇ ಬೇಯೋದ್ರಿಂದ ಹೀರೆಕಾಯಿನೇ ನಾನೇನು ಎಕ್ಸ್ಟ್ರಾ ಬೇರೆ ಬೇಯಿಸಿ ಇದಕ್ಕೆ ಸೇರಿಸ್ತಾ ಇಲ್ಲ. ಇದು ಸ್ವಲ್ಪ ಫ್ರೈ ಆದಮೇಲೆ ಮೊಳಕೆ ಕಾಳು ಹೀರೆಕಾಯಿನೂ ಕೂಡ ಅದಕ್ಕೆ ಸೇರಿಸ್ತಾ ಇದ್ದೀನಿ. ಅದಕ್ಕೇ ಹೀರೆಕಾಯಿನ ತುಂಬ ಎಷ್ಟು ಚಿಕ್ಕದಾಗುತ್ತೋ ಅಷ್ಟು ಚಿಕ್ಕದಾಗಿ ಕಟ್ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು ಅಂತ ಹೇಳಿದ್ವಿ, ಇದೇ ರೀಸನ್ಗೆ. ಸೊ ಅದನ್ನು ಸೇರಿಸಿ, ಏನು ಹೀರೆಕಾಯಿ ಇದೆ ಅದನ್ನೆಲ್ಲ ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಯಾಕೆ ನಾನು ಬಾಣಲಿ ದೊಡ್ಡ ತೊಗೊಂಡೆ ಅಂದರೆ ಇದೇ ರೀಸನ್ನು. ಮೊಳಕೆ ಕಾಳು ಮತ್ತು ಹೀರೆಕಾಯಿ ಎಲ್ಲ ಸ್ವಲ್ಪ ಜಾಸ್ತಿ ಆಗುತ್ತೆ. ನೋಡಿದಾಗ ಸ್ಟಾರ್ಟಿಂಗು ಇಷ್ಟೊಂದ ಅಂತ ಅನಿಸುತ್ತೆ, ಬಟ್ ಬೆಂದಾದಮೇಲೆ ಸ್ವಲ್ಪನೇ ಆಗುತ್ತೆ. ಹಂಗಾಗಿ ನಮಗೆ ಸ್ಟಾರ್ಟಿಂಗ್ ಹಾಕೋಕ್ಕೂ ದೊಡ್ಡದಾಗಿರಬೇಕು. ಹಂಗಾಗಿ ನಾನು ಸ್ವಲ್ಪ ಬಾಣಲಿನ ಬೇರೆದನ್ನೇ ತೊಗೊಳ್ತೀನಿ. ಈ ಪಲ್ಯ ಮಾಡೋಕ್ಕೆ ಅಂತ ಇದೇ ಬಾಣಲಿ ಇಟ್ಟಿದ್ದೀನಿ. ಹಾಗೇ ಅದು ಸ್ವಲ್ಪ ಫ್ರೈ ಆದಮೇಲೆ ಸ್ವಲ್ಪ ಉಪ್ಪು ಸೇರಿಸೋಣ. ರುಚಿಗೆ ಎಷ್ಟು ಬೇಕು ಅಂತ ನೋಡ್ಕೊಂಡು ಸೇರಿಸ್ಬೇಕು. ನಾವು ಒಂದು ಮಸಾಲೆ ಸೇರಿಸ್ತೀವಿ, ಅದರಲ್ಲೂ ಸ್ವಲ್ಪ ಉಪ್ಪಿರುತ್ತೆ, ಹಂಗಾಗಿ ನೋಡ್ಕೊಂಡು ಸೇರಿಸ್ಬೇಕು. ಸ್ವಲ್ಪ ಉಪ್ಪೆಲ್ಲ ಸೇರಿಸಿ ಸ್ವಲ್ಪ ಬೇಯಕ್ಕೆ ಬಿಡೋಣ, ಅದನ್ನು ಫ್ರೈ ಆಗಕ್ಕೆ ಬಿಡೋಣ. ಒಂದು ಮುಚ್ಚಳ ಮುಚ್ಚಿ ಇಟ್ಟರೆ ಒಂದು 10 ನಿಮಿಷ ಬೆಂದೋಗುತ್ತೆ. ಉಪ್ಪು ಹಾಕಿದ ತಕ್ಷಣ ಸ್ವಲ್ಪ ನೀರು ಬಿಟ್ಟಂಗಾಗುತ್ತೆ, ಅದರಲ್ಲೇ ಆವಾಗ ಬೆಂದೋಗುತ್ತೆ. ನೋಡಿ, ಒಂದು ಮಸಾಲ ಸೇರಿಸ್ತಾ ಇದ್ದೀನಿ ನಾನು, ಚಿಕನ್ ಫ್ರೈ ಮಸಾಲ ಅಂತ. ಅದರಲ್ಲೂ ಸ್ವಲ್ಪ ಖಾರದ ಜೊತೆ ಉಪ್ಪು ಆ್ಯಡ್ ಆಗಿರುತ್ತೆ, ಹಂಗಾಗಿ ಉಪ್ಪನ್ನ ಸ್ವಲ್ಪ ಕಮ್ಮಿ ಹಾಕಬೇಕು ಮುಂಚೆ. ಅದನ್ನು ನಾನೊಂದು 3 ಸ್ಪೂನ್ ಸೇರಿಸ್ತಾ ಇದ್ದೀನಿ. ಖಾರಕ್ಕೆ ನೋಡಿಕೊಂಡು, ಇದಲ್ದೇ ಬೇರೆ ನಾನು ಯಾವುದೂ ಖಾರದ ಪುಡಿ, ಅಚ್ಚ ಖಾರದ ಪುಡಿ ಆ ಥರದ್ದು ಏನೂ ಸೇರಿಸಲ್ಲ. ಜಸ್ಟ್ ಸಾಲ್ಟು ಮತ್ತು ಇದು ಮಸಾಲೆ ಪೌಡ್ರು ಎರಡೇ ನಾನು ಇದಕ್ಕೆ ಹಾಕೋದು, ಇನ್ನು ಏನೂ ಹಾಕಲ್ಲ. ಎಷ್ಟು ಚೆನ್ನಾಗಿರುತ್ತೆ ಅಂತ ಅಂದರೆ, ಹಿಂಗೆ ಆ ಮಸಾಲೆ ಪೌಡ್ರನ್ನ ಹಾಕ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಇನ್ನೊಂದು ಸ್ವಲ್ಪ ಹೊತ್ತು ಮುಚ್ಚಿ ಇಟ್ಟರೆ ಒಂದು 10 ನಿಮಿಷದಲ್ಲೆಲ್ಲ ರೆಡಿ ಆಗೋಗುತ್ತೆ. ಹೀರೆಕಾಯಿ ಮೊಳಕೆ ಕಾಳು ಬೆಂದರೆ ಸಾಕು, ಸ್ವಲ್ಪ ಸಿಮ್ಮಲ್ಲಿ ಇಟ್ಟು ಬೇಯಿಸಿದರೆ ತುಂಬ ಒಳ್ಳೆಯದು. ಎಷ್ಟು ಚೆನ್ನಾಗುತ್ತೆ ಅಂತ ಅಂದರೆ, ಬರೀ ಊಟಕ್ಕೆ ಅನ್ನ ಸಾಂಬಾರು ಜೊತೆ ಮಾತ್ರ ಅಲ್ಲ, ಇದನ್ನು ಚಪಾತಿ ರೊಟ್ಟಿ ಆ ಥರನೂ ತಿನ್ಬೋದು. ನನ್ನ ಮಗ ಅಂತೂ ಊಟದ ಜೊತೆ ಅಲ್ದೇ ಎಕ್ಸ್ಟ್ರಾ ಪ್ಲೇಟಿಗೆ ಹಾಕಿಸ್ಕೊಂಡು ಬೌಲಿಗೆ ಹಾಕಿಸ್ಕೊಂಡು ತಿಂತಾನೆ. ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟು, ಏನು ಎಕ್ಸ್ಟ್ರಾ ಮಸಾಲೆ ಏನೂ ಇಲ್ಲ. ನೀವೊಂದ್ಸಲ ಟ್ರೈ ಮಾಡಿ ಹೇಗಿತ್ತು ಟೇಸ್ಟು ಅಂತ ಹೇಳೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್.